ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಂದು ಸಲ ನನ್ನ ವ್ಲಾಗಿಗೆ ವೆಲ್ಕಮ್. ನಾನು ನಿಮ್ಮ ಪ್ರತ್ಯೇಕ್. ನಿಮಗೆ ಇಂಟ್ರೊಡಕ್ಷನ್ ನಾನು ಫಸ್ಟಿಂದ ಮಾಡಬೇಕಂತ ಅನಿಸುತ್ತೆ, ಮರ್ತೋಗಿರ್ಬೋದು ನಾನು ಯಾರಂತಾನೆ. ತುಂಬ ಅಂದರೆ ತುಂಬ ತಿಂಗಳುಗಳಾಯಿತು, ಆಲ್ಮೋಸ್ಟು 3 to 4 months ಆಯ್ತು ಅನ್ಕೋತೀನಿ ವೀಡಿಯೋಸ್ ಮಾಡಿದೆ. ನೀವೆಲ್ಲ ಅಂದರೆ ನಾನು ಅಂದ್ಕೊಂಡಿದ್ದೆ ನಾನು ಅಗೇನ್ ಯೂಟ್ಯೂಬ್ ವ್ಲಾಗ್ ಮಾಡ್ತೀನ ಇಲ್ವಂತಲೇ ನನಗೆ ಡೌಟ್ ಆಗೋಗಿತ್ತು. ಬಟ್ ಇವತ್ತು ಒಂದು ಮಾಡೋಣ ಅಂದರೆ ತುಂಬ ಜನ ನೀವು ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ತುಂಬ ಒಂದು ಕ್ವಶನ್ಸ್ ಕೇಳ್ತಾ ಇದ್ರಿ. ಆ ಕ್ವಶನ್ಸ್ಗೂ ಆನ್ಸರ್ ಕೊಡೋಣ ಇವತ್ತು. ಇದೊಂದು ಸಿಂಪಲ್ ವ್ಲಾಗ್. ನಾನು ಯಾಕೆ ವ್ಲಾಗ್ ಬಿಟ್ಟೆ, ಮತ್ತೆ ಯಾಕೆ ವ್ಲಾಗ್ ಬರ್ತಾ ಇದ್ದೀನಿ, ಇವಾಗ ಎಲ್ಲಿದ್ದೀನಿ, ಇದಕ್ಕೆಲ್ಲ ಕ್ವಶನ್ಸ್ಗೆಲ್ಲ ಆನ್ಸರ್ಸ್ ಈ ವ್ಲಾಗಲ್ಲಿ ಕೊಡೋಣ ಅಂತ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮದು ಲಾಸ್ಟ್ ವೀಡಿಯೋಸ್ ಆಗಿತ್ತು ಯಾವುದು, ನಾವು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಒಂದು ವೀಡಿಯೋ ಮಾಡಿದ್ದೆ ಯಾರ್ಯಾರು ಕಂಟೆಸ್ಟೆಂಟ್ಸ್ ಬರ್ಬೋದಂತ. ಐ ಥಿಂಕ್ ಅದೇ ದಿ ಲಾಸ್ಟ್ ವೀಡಿಯೋ ನಾನು ಹಾಕಿರೋದು. ಆಮೇಲೆ ಕೆಲವೊಂದು ವೀಡಿಯೋಸ್ಗಳು ಅಂದರೆ ನಾರ್ಮಲ್ ಆಗಿ ಕೆಲವೊಂದು ಶೆಡ್ಯೂಲ್ಡ್ ಪೋಸ್ಟರ್ಸ್ ಎಲ್ಲ ಏನಿತ್ತು ಅದೆಲ್ಲ ಬೀಳ್ತಾ ಇತ್ತು ಅಷ್ಟೇ. ಆ್ಯಂಡ್ ಸೋಷಿಯಲ್ ಮೀಡಿಯಾಸ್ ಕೂಡ ಆಗಿರ್ಬೋದು, ಇನ್ಸ್ಟಾಗ್ರಾಮ್ಸ್ ಆಗಿರ್ಬೋದು, ಎಲ್ಲನೂ ಸ್ಟಾಪ್ ಆಗಿತ್ತು. ಸೊ ಅದಾದ ಮೇಲೆ ಇವಾಗ ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋ ಜಸ್ಟ್ ಒಂದು ನಾರ್ಮಲ್ ವೀಡಿಯೋ ಆಗಿದೆ, ಇದರಲ್ಲೇನು ಲಾಗ್ ಇಲ್ಲ. ಜಸ್ಟ್ ನಾನೇನೇನು ಆಯಿತು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅಂತ ಇದ್ದೀನಿ. ಫಸ್ಟ್ ಆಫ್ ಆಲ್ ಕ್ವಶನ್ ಏನಂದರೆ, ತುಂಬ ಜನ ಕೇಳಿದ್ದು ಯಾಕೆ ಲಾಗ್ ಮಾಡ್ತಾಯಿಲ್ಲ, ಏನಾಯಿತು, ಎಲ್ಲಿದ್ದೀರಾ ಅಂತ. ಈ ಕ್ವಶನ್ಸ್ಗೆ ಆನ್ಸರ್ಗೆ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾಯಿತು ಅಂದರೆ 3 months ಬ್ಯಾಕ್ ಏನಂದರೆ, ನಾನು ಬ್ಯಾಂಗ್ಳೂರಲ್ಲಿದ್ದೆ. ಬ್ಯಾಂಗ್ಳೂರಲ್ಲಿ ನನಗೆ ಅಲ್ಲಿ ಇದ್ದ ಕಂಪ್ನೀಲಿ ವೀಕ್ಲಿ 2 days ರಜೆ ಇತ್ತು ನನಗೆ. ಸೊ ಏನಾಯಿತು, ಈ 2 daysಲ್ಲಿ ಎಲ್ಲ ಕಂಟೆಂಟ್ ಮಾಡೋಕ್ಕೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಹೊರಗಡೆ ನಮ್ಮ ಗುಬ್ಬಿ ಕೂಡ ಕೆಲವೊಂದು ಸಲ ಇದ್ಲು, ಆಲ್ಮೋಸ್ಟ್ ಇರ್ತಿದ್ಲು ಶೂಟಿಂಗ್ ಫ್ರೀ ಇದ್ದ ಟೈಮಲ್ಲಿ. ಹಾಗಾಗಿ ಅಲ್ಲೆಲ್ಲ ಹೋಗ್ತಾ ನಾವು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ವಿ, ತಿರ್ಗೋದು, ಒಟ್ಟಾರೆ ಜಾಸ್ತಿನೇ ತಿರುಗ್ತಾ ಇದ್ವಿ. ಬ್ಯಾಂಗ್ಳೂರಲ್ಲಿ ಪ್ಲೇಸಸ್ಗೇನು ಕಮ್ಮಿ ಇಲ್ಲ, ಕಂಟೆಂಟ್ಗೂ ಕಮ್ಮಿ ಇಲ್ಲ. ಅಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಅದು ಇದು ಕೊಲ್ಯಾಬ್ ಅದು ಅಂತ, ಫುಡ್ ರೆಸ್ಟೋರೆಂಟ್ ಅದು ಇದು ಅಂತ, ಕಸಿನ್ಸ್ ಕೂಡ ಇದ್ದ, ಕಸಿನ್ ಜೊತೆ ಕೂಡ ಹೋಗ್ತಾ ಇದ್ದೆ. ಸೊ ಅಲ್ಲಿ ನಿಮಗೆ ಕಂಟೆಂಟ್ಸ್ ತುಂಬಾ ಸಿಗ್ತಾಯಿತ್ತು. ಇನ್ಸ್ಟಾಗ್ರಾಮಲ್ಲಿ ಮಿನಿ ಲಾಗು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸು, ಕೊಲ್ಯಾಬ್ಸ್ ಎಲ್ಲ ಬರ್ತಾಯಿತ್ತು, ನೀವು ನೋಡ್ತಾ ಇರ್ಬೋದು. ಆಮೇಲೆ ಏನಾಯಿತು ಅಂದರೆ, ನಾನು ಮಂಗಳೂರಲ್ಲಿ ಒಂದು ಕಂಪನಿಗೆ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಒಂದು ರೀಸನ್ ಬೇರೆಯೇ ಇದೆ. ನನ್ನ ಹೆಲ್ತಲ್ಲಿ ಸ್ವಲ್ಪ ಇಶ್ಯೂ ಸ್ಟಾರ್ಟ್ ಆಯಿತು. ಏನಂದರೆ ವೆಯ್ಟ್ ಸ್ವಲ್ಪ ಜಾಸ್ತಿ ಡ್ರಾಪ್ ಆಗೋಕ್ಕೆ ಶುರುವಾಯಿತು. ಫುಡ್ಡೆಲ್ಲ ಸೆಟ್ ಆಗ್ತಾ ಇರಲಿಲ್ಲ. ನಾನು ಜಾಸ್ತಿ ಹೊರಗಡೆ ತಿಂತಿದ್ದು ನೀವು ನೋಡಿರ್ಬೋದು, ಬಟ್ ಆ ಹೊರಗಡೆ ಫುಡ್ ಅಂತ ಅಲ್ಲ, ನನ್ನ ಬಾಡಿಗೆ ಅಷ್ಟೊಂದು ಸೂಟ್ ಆಗ್ತಾ ಇರಲಿಲ್ಲ. 2.5 years ಆಯಿತು, ಇವಾಗೇನು ಫುಡ್ಡೆಲ್ಲ ಸೆಟ್ ಆಗ್ತಾಯಿಲ್ಲ ಅಂತ ನೀವು ಹೇಳ್ಬೋದು. ಬಟ್ ಇಲ್ಲ, ಅದು ಈ ಲಾಸ್ಟ್ ಮಂತ್ ಅದೇ ಏನು ಇಂಟರ್ವ್ಯೂ ಅಟೆಂಡ್ ಆದ ಅಂದಲ್ಲ, ಆ ಮಂತಿಂದ ಸ್ವಲ್ಪ ನಂದು ವೆಯ್ಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಡೌನ್ ಆಗೋಕ್ಕೆ ಶುರುವಾಯಿತು. ಅದಕ್ಕೂ ಒಂದು ರೀಸನ್ಗೆ ಬೇರೆ ಕಂಪ್ನಿ ಹುಡುಕೋಣ ಅಂತ ಅನಿಸ್ತು. ಆ್ಯಕ್ಚುಲಿ ನಾನು ಹುಡುಕ್ತಾನೆ ಇರಲಿಲ್ಲ, ಅದೇ ಕಂಪ್ನಿ ಸೆಟ್ ಆಗೋಗಿತ್ತು, ತುಂಬಾ ಚೆನ್ನಾಗಿತ್ತು. ಅಲ್ಲಿದ್ದು ಫ್ರೆಂಡ್ಸು, ಅಲ್ಲಿದ್ದ ಒಂದು ವೈಬ್ ಇದೆಯಲ್ಲ, ಬ್ಯಾಂಗ್ಳೂರಿದ್ದು ವೈಬು ತುಂಬಾ ಚೆನ್ನಾಗಿತ್ತು. ನನ್ನ ಒಂದು ಇದಕ್ಕೆ ಏನಂತೀವಿ, ನನ್ನ ಒಂದು ವ್ಯಕ್ತಿತ್ವಕ್ಕೆ ಆ ವೈಬ್ ನನಗೆ ತುಂಬಾ ಮ್ಯಾಚ್ ಆಗಿತ್ತು. ಈಗ ನಮ್ಮ ಊರಿಂದ ಎಲ್ಲ, ನಮ್ಮ ಮಂಗಳೂರು ಇಲ್ಲಿಂದೆಲ್ಲ ಹೋದವ್ರಿಗೆ ಬ್ಯಾಂಗ್ಳೂರಿದ್ದು 1 ತಿಂಗಳಲ್ಲೇ ಹೋಗ್ಬಿಟ್ಟು ಮತ್ತೆ ಬರ್ತಾರೆ, ಆಗಲ್ಲ, ಫುಡ್ ಸೆಟ್ ಆಗ್ತಾಯಿಲ್ಲ, ಅದು ಸೆಟ್ ಆಗ್ತಿಲ್ಲ, ಇದು ಸೆಟ್ ಆಗ್ತಾಯಿಲ್ಲ ಅಂತ. ಬಟ್ ನನ್ನ ಒಂದು ಇದರಲ್ಲಿ ಮ್ಯಾಟರೇ ಆಗಲಿಲ್ಲ ನನಗೆ ಮಂಗಳೂರಿಗಿಂತಲೇ ತುಂಬಾ ಖುಷಿ ಆಯಿತು ನನಗೆ ಬ್ಯಾಂಗ್ಳೂರಲ್ಲಿ. ಹಿಂಗೆ ಬೈಬೇಡಿ, ಕಮೆಂಟ್ಸಲ್ಲಿ ಹಾಕ್ಬೇಡಿ ಈ ಥರ ಹೇಳಿದ್ದಕ್ಕೆ. ಬಟ್ ನನಗೆ ತುಂಬ ಅಂದರೆ ಖುಷಿ ಆಯಿತು ಬ್ಯಾಂಗ್ಳೂರಲ್ಲಿ. ಅಲ್ಲೇ ಇದ್ದೆ, ಇನ್ನೂ ಅಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಇದ್ದೆ. ಮತ್ತು ಅದೇ ಮನೆಯದ್ದು ಸ್ವಲ್ಪ ಪ್ರಾಬ್ಲಮ್ಸು ಆಯಿತು. ಮನೆಗೆ ಪ್ರಾಬ್ಲಮ್ ಅಂತಲ್ಲ, ಹೆಲ್ತ್ ಪ್ರಾಬ್ಲಮ್, ಮತ್ತು ಮನೇಲಿ ಒಂದು ಹೊಸ ಡಿಸಿಷನ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಹೇಳ್ತೀನಿ ವೀಡಿಯೋದಲ್ಲಿ. ಅದಕ್ಕೋಸ್ಕರ ಅಲ್ಲಿಂದ ಇದಕ್ಕೆ ಬರೋಣ ಅಂತ ಇಂಟರ್ವ್ಯೂ ಅಟೆಂಡ್ ಆದೆ. ಮತ್ತು ಕೆರಿಯರ್ ಗ್ರೋತ್ ಕೂಡ ಗೊತ್ತಿರ್ಬೋದು, ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಅಂದಾಗ ಅದನ್ನು ಬಿಟ್ಟು ಬರಲೇಬೇಕಾಗುತ್ತೆ. ಸೊ ಅದಕ್ಕೂ ಕೂಡ ರೀಸನ್ಗೋಸ್ಕರ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದೆ. ಇಲ್ಲಿ ಶಿಫ್ಟ್ ಆದಮೇಲೆ ಒಂದು ದೊಡ್ಡ ಹೊಡೆತ ಅಂದರೆ, ಇಲ್ಲಿ ವೀಕ್ಲಿ 1 day ಓನ್ಲಿ ರಜೆ, ಅದು ಕೂಡ ನೈಟ್ ಶಿಫ್ಟ್ ಆದಮೇಲೆ ಒಂದು ಪೂರ್ತಿ ಡೇ ರಜೆ. ಅದು ಏನಕ್ಕೆ ಸಾಕಾಗುತ್ತೆ ಹೇಳಿ, ನಥಿಂಗ್. ಅಲ್ಲಿ ವೀಡಿಯೋ ಮಾಡೋದಾ, ಮಲ್ಗೋದಾ, ಒಟ್ಟಾರೆ ಏನೇನೋ ಆಗೋಯಿತು. ಆಮೇಲೆ ಬೆಂಗಳೂರಿಂದ ಮಂಗಳೂರು ಬಂದಾಗ ಒಂದೇ ಸಲ ಒಂದು ಎನ್ವೈರ್ಮೆಂಟೇ ಚೇಂಜ್ ಆಗೋಗುತ್ತೆ. ವರ್ಕ್ ಕಲ್ಚರ್ ಆಗಿರ್ಬೋದು ಎಲ್ಲ ಅಲ್ಲಿ ಸೆಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಂಡೆ, ಎಷ್ಟು ತಿಂಗಳು ತೊಗೊಂಡೆ ಅಂದ್ಕೊಂಡೆ. ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಏನಂದರೆ ಕೊಲ್ಯಾಬ್ಸು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ, ಅದು ಇದು ಅಂತ ಬೇಡ ಅಂತಲೇ ಆಗೋಯಿತು. ಅದಕ್ಕೆ ನಾನು ಬಿಟ್ಟುಬಿಟ್ಟೆ, ಈ ಕೊಲ್ಯಾಬು ಬೇಡ, ಏನೂ ಬೇಡ ಅಂತ ವೀಡಿಯೋಸು ಮಾಡಲಿಲ್ಲ. ಟೈಮ್ ಸಿಕ್ಕಲಿಲ್ಲ,
ಆ್ಯಂಡ್ ಒನ್ ಮೋರ್ ಅಂದರೆ ಮೆಂಟ್ಯಾಲಿಟಿನೇ ಫುಲ್ ಚೇಂಜ್ ಆಗೋಯ್ತು. ಈ ವೀಡಿಯೋಸ್ ಎಲ್ಲ ಬೇಡ, ಸುಮ್ಮನೆ ಬರೋ ಸ್ಯಾಲ್ರಿಲೇ ಅದರಲ್ಲೇ ಇರೋಣ ಆ ಥರ ಎಲ್ಲ ಫೀಲ್ ಆಯಿತು. ಅದಕ್ಕೆ ಮತ್ತು ಏನಪ್ಪ ಅಂದರೆ ಬ್ಯಾಂಗ್ಳೂರಿಂದ ಅಂದರೆ ಅಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಇದ್ವಿ. ಫ್ರೆಂಡ್ಸ್ ಕೂಡ ಕೆಲವೊಂದು ಸಲ ವೀಡಿಯೋಸ್ ಮಾಡೋಕ್ಕೆಲ್ಲ ಬರ್ತಿದ್ರು. ಇಲ್ಲಿ ಫ್ಯಾಮಿಲಿ ಇದ್ರೂ ಫ್ಯಾಮಿಲಿಯವರು ಅಷ್ಟೊಂದು ಲಾಗಿಗೆಲ್ಲ ಬರಲ್ಲ, ಜಾಸ್ತಿ ಏನು ಬರಲ್ಲ. ನಿಮ್ಗೆ ಗೊತ್ತಿರ್ಬೋದು, ಫ್ಯಾಮಿಲಿ ಸ್ವಲ್ಪ ಅವ್ರಿಗೆ ಶೈನೆಸ್ ಇರುತ್ತೆ. ಕಸಿನ್ಸ್ ಎಲ್ಲ ಬರ್ತಾರೆ. ಮುಂದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಫ್ಯಾಮಿಲೀಸ್ನ ತೋರ್ಸೋಕ್ಕೂ ಟ್ರೈ ಮಾಡ್ತೀನಿ. ದಿಸ್ ಈಸ್ ಅ ರೀಸನ್ ಅಂತಲೇ ಹೇಳ್ಬೋದು ಯಾಕೆ ವೀಡಿಯೋಸ್ ಮಾಡಿಲ್ಲ ಅಂತ. ಅದ್ರ ಜೊತೆ ಸ್ವಲ್ಪ ಮೆಂಟಲಿ ಅಷ್ಟೊಂದು ನನಗೆ ವೀಡಿಯೋಸ್ ಎಲ್ಲ ಬೇಡ. ಈ ಸೋಷಿಯಲ್ ಮೀಡಿಯಾ ಏನಂದರೆ ಲೈಕ್ ಒಂದು ಏನಂತೀವಿ, ಅಡಿಕ್ಟಿವ್ ಆ ಥರ ಇದೆ ಸೋಷಿಯಲ್ ಮೀಡಿಯಾ ಲೈಫ್. ಬೇರೆಯವ್ರ ಲೈಫ್ನ ಕಂಪೇರ್ ಮಾಡೋದು ನಾವು, ಅವರು ಆ ಥರ ಡ್ರೆಸ್ಸಸ್ ಹಾಕಿದ್ದಾರೆ, ನಮಗೆ ಹಾಕಿಲ್ಲ ಈ ಥರ. ಅವ್ರ ಹತ್ರ ಆ ಫೋನ್ ಇದೆ, ನಮ್ಮ ಹತ್ರ ಏನಿಲ್ಲ. ಅವ್ರ ಹತ್ರ ಕಾರ್ ಇದೆ, ಅವನು ಹೊಸ ಕಾರ್ ತೊಗೊಂಡ. ಈ ಥರ ಒಂದು ಮೆಂಟ್ಯಾಲಿಟಿಯೇ ಚೇಂಜ್ ಆಗೋಗುತ್ತೆ ಒಂದೊಂದು ಸಲ. ಆದರೆ ಅಷ್ಟೊಂದು ಅದೇನು ನನಗೆ ಇಂಪ್ಯಾಕ್ಟ್ ಆಗಿಲ್ಲ, ಅಷ್ಟೊಂದು ಮೆಂಟ್ಯಾಲಿಟೀಸ್ ಏನು ಚೇಂಜ್ ಆಗಿಲ್ಲ. ಐ ಆಮ್ ಓಕೆ ವಿತ್ ದ್ಯಾಟ್. ಬಟ್ ಅದು ಆ ಒಂಥರ ಒಂದು ಫೀಲು ಯಾಕೆ ಬೇಕು ನಮ್ಮ ಲೈಫ್. ಮತ್ತು ನನ್ನ ಲೈಫಲ್ಲಿ ಏನಿದೆ, ಏನು ತೋರಿಸೋದು, ಅಷ್ಟೇನಿಲ್ಲ, ಕಂಟೆಂಟ್ಸು ನಂಗೆ ಕೊಡ್ತಾ ಇಲ್ಲ, ಆ ಥರ ಏನೋ ಫೀಲ್ ಆಯಿತು. ಆಮೇಲೆ ಕೆಲವೊಂದು ಜನ ಡಿಮೋಟಿವೇಟು ಅದು ಇದು, ಡಿಮೋಟಿವೇಟ್ ಎಲ್ಲ ತಲೆಗೆ ಹಾಕೊಳ್ಳಲ್ಲ, ಬಟ್ ತುಂಬ ಜನ ಡಿಮೋಟಿವೇಟ್ ಮಾಡಿದರು. ತುಂಬ ಇದು ಹೇಳೋಣ ಪರವಾಗಿಲ್ಲ. ಡಿಮೋಟಿವೇಟಿಗಿಂತ ದೊಡ್ಡ ವಿಷಯ ಏನಾಯ್ತು ಅಂದರೆ, ನನ್ನ ಅಕೌಂಟ್ಸ್ನ ತೆಗಿಯೋಕ್ಕೆ ತುಂಬ ಜನ ಟ್ರೈ ಮಾಡಿದ್ರು. ಯೂಟ್ಯೂಬ್ ಚಾನಲ್ ವ್ಯೂಸ್ ಡೌನ್ ಆಗೋಕ್ಕೆ ತುಂಬ ಜನ ಇದ್ದಾರೆ ಅದರ ಹಿಂದೆ, ಬೇಡ ಹೆಸರು ಹೇಳೋದು. ಆಮೇಲೆ ಮಾನಿಟೈಸೇಷನ್ಸ್ ಆಗಿರ್ಬೋದು. ಮಾನಿಟೈಸೇಷನ್ ನನ್ನ ಸೋಷಿಯಲ್ ಮೀಡಿಯಾ ಎಲ್ಲ ಅಕೌಂಟ್ ಕೂಡ ಆನ್ ಆಗಿದೆ. ಎಲ್ಲದರಲ್ಲಿ ನಾನು ವೀಡಿಯೋ ಹಾಕಿದರೆ ನನಗೆ ದುಡ್ಡಂತೂ ಬಂದೇ ಬರುತ್ತೆ. ನಂದು ಮಾನಿಟೈಸೇಷನ್ ಸ್ಟೇಟಸ್ ಇಸ್ ಆನ್. ಸೊ ನೋ ವರಿ, ಇನ್ನು ಮುಂದೆ ನಾನು ಒಳ್ಳೆ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ವ್ಯೂಸ್ಗಳಿಂದ ಇನ್ನೂ ಕೂಡ ಮೇಲಕ್ಕೆ ಹೋಗ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳು ಫುಲ್ಲು ವ್ಯೂಸ್ ಡೌನ್. ನಥಿಂಗ್ ಈಸ್ ರನ್ನಿಂಗ್, ಎವ್ರಿಥಿಂಗ್ ಈಸ್ ಗಾನ್. ನೀವು ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಚೆಕ್ ಮಾಡಿದರೆ ವ್ಯೂಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಎಲ್ಲ ಡೌನ್ ಆಗೋಗ್ಬಿಟ್ಟಿದೆ. ಯು ಕ್ಯಾನ್ ಸಿ ಎವ್ರಿಥಿಂಗ್. ಏನಂದರೆ ನಾವು ಸೋಷಿಯಲ್ ಮೀಡಿಯಾಕ್ಕೆ ಅದರಷ್ಟೇ ಆದ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ಒಂದು ಸಲ ಮಾಡ್ತೀವಿ ಅಂತ ಮಾಡೋದು, ಒಂದು ಇಷ್ಟು ಜನ ಫಾಲೋವರ್ಸು, ಫ್ರೆಂಡ್ಸು, ಫ್ಯಾಮಿಲಿನ ಮಾಡಿಕೊಂಡು ಆಮೇಲೆ ಒಂದೇ ಸಲ ಬಿಟ್ಟರೆ ಇದೇ ಥರ ಆಗೋದು, ನನ್ನ ಥರ ಆಗೋಗುತ್ತೆ. ಸೊ ನಿಮಗೆಲ್ಲ ಹೇಳ್ತಿರೋದೇನೆಂದರೆ, ಸೋಷಿಯಲ್ ಮೀಡಿಯಾನ ಲವ್ ಮಾಡಿ, ಸೋಷಿಯಲ್ ಮೀಡಿಯಾದಿಂದ ನಿಮಗೂ ಲವ್ ಸಿಗುತ್ತೆ. ಅದನ್ನು ಕೂಡ ನಿಮ್ಮ ಒಂದು ವರ್ಕ್ ಥರನೇ ಲವ್ ಮಾಡಿ, ಅದಕ್ಕೆ ಕೇರ್ ಕೊಡಿ. ಈ ಥರ ಒಂದೇ ಸಲ ನಾನೀಗ ಏನು ಬಿಟ್ಟೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಈಗ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈಗ ನಾನು ಮತ್ತೆ ಅದೇ ಥರ ಸೋಷಿಯಲ್ ಮೀಡಿಯಾನ ಮತ್ತು ಅದೇ ಮೇಲಕ್ಕೆ ತಗೊಂಡು ಹೋಗೋಕ್ಕೆ ತುಂಬ ಕಷ್ಟಪಡಬೇಕು. ಅದೇ ಈಗ ಕಷ್ಟಪಡಬೇಕು, ಮತ್ತು ತುಂಬ ಬೇಜಾರಾಗ್ತಾಯಿದೆ. ಬಟ್ ಏನು ಮಾಡೋದು, ಮತ್ತೆ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕ್ವಶನ್ಸು ತುಂಬ ಜನ ಕೇಳಿರೋ ಅಂಥದ್ದು ಇದು. ಅಂದರೆ ನಾನೀಗ ಈ ಕ್ವಶನ್ಸ್ ಏನು ಆನ್ಸರ್ ಹೇಳ್ತಾ ಇದ್ದೀನ, ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸಲ ಕ್ವಶನ್ ಅಂತ ಹಾಕಿದ್ದೆ, ಆಸ್ಕ್ ಮಿ ಎನಿಥಿಂಗ್ ಅಂತ. ಅದ್ರಲ್ಲಿ ಕೇಳಿದ್ದೀರಾ. ಮತ್ತು ವಾಟ್ಸಪ್ಪಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ದೀರಾ. ಅದೆಲ್ಲ ಕ್ವಶನ್ಸ್ನ ಅದರಲ್ಲಿ ಕೆಲವೊಂದು ಚೂಸ್ ಮಾಡಿ ಇದರಲ್ಲೇ ಅದಕ್ಕೆ ಆನ್ಸರ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಅಂದರೆ, ಗುಬ್ಬಿ ಎಲ್ಲಿದ್ದಾಳೆ, ಗುಬ್ಬಿ ಜೊತೆ ವೀಡಿಯೋಸ್ ಮಾಡ್ತಾಯಿಲ್ಲ, ಪುಟಾಣಿ ಯಾಕೆ ನಿಮ್ಮ ವೀಡಿಯೋಸಲ್ಲಿ ಬರ್ತಾಯಿಲ್ಲ, ನೀವು ಯಾಕೆ ಅವ್ರ ಜೊತೆ ವೀಡಿಯೋಸ್ ಮಾಡ್ತಿಲ್ಲ, ಪುಟಾಣಿ ಎಲ್ಲಿರೋದು, ಪುಟಾಣಿ ಬ್ಯಾಂಗ್ಳೂರಲ್ಲಿದ್ದಾಳ, ಪುಟಾಣಿ ಮನೆಯಲ್ಲಿ, ಅದು ಇದು, ನೀವೆಲ್ಲಿದ್ದೀರಾ, ಅದು ಇದು ಅಂತ ತುಂಬ ಅಂದರೆ ಇದ್ದು ಕ್ವಶನು. ಯಾಕೆ ವೀಡಿಯೋ ಬಿಟ್ಟರಿಗಿಂತ ಯಾಕೆ ಪುಟಾಣಿ ಜೊತೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಕೇಳಿದ್ರಿ. ಸೊ ಅದಕ್ಕೆ ಆನ್ಸರ್ ಏನಂದರೆ, ಪುಟಾಣಿ ಏನಂದರೆ ಈಗ ಶೂಟಿಂಗಲ್ಲಿ ಬ್ಯುಸಿ ಆಗೋಗಿದ್ದಾಳೆ. ಅವಳಿಗೆ ಆ್ಯಕ್ಚುಲಿ ಒಂದು ಮೂವಿ ಕೂಡ ಆಗ್ತಾಯಿದೆ. ಮೂವಿ ನೇಮು ಬೇಡ ಹೇಳೋದು. ಒಂದು ಮೂವಿ ಶೂಟಿಂಗ್ ಆಗ್ತಾಯಿದೆ, ದೊಡ್ಡ ಮೂವಿ. ಆ ಮೂವಿಲಿ ಅವಳು ಆ್ಯಕ್ಟ್ ಮಾಡ್ತಿದ್ದಾರಲ್ಲ, ಶೂಟಿಂಗ್ ಒಂದು 15 days ಆಲ್ಮೋಸ್ಟ್ ಶೆಡ್ಯೂಲ್ ಅವ್ಳಿಗೆ ಅದಕ್ಕೆ ಹೋಗುತ್ತೆ. ಆ್ಯಂಡ್ ಅದ್ರ ಜೊತೆ ಅವಳು ಸೀರಿಯಲ್ ಮಾಡ್ತಿದ್ದಾಳೆ, ಅಮೃತಧಾರೆ, ಗೊತ್ತಿರ್ಬೋದು. ಅದರದ್ದು ಕೂಡ ಶೆಡ್ಯೂಲ್ಸ್ ಹೆಂಗಿದೆ ಅಂದರೆ ಮಿಡಲಲ್ಲೆಲ್ಲ ಇದೆ. ಸೊ ಅದಕ್ಕೆ ಅವಳು ಶೂಟಿಂಗ್ ಹೋಗ್ತಿದ್ದಾಳೆ. ಶೂಟಿಂಗ್ ಅವಳು ಮಾಡ್ತಿರೋದು ಬ್ಯಾಂಗ್ಳೂರಲ್ಲಿ. ನಾನೀಗ ಮಂಗಳೂರಿಗೆ ಬಂದಿದ್ದೀನಿ. ಗುಬ್ಬಿ ಮನೆಯಲ್ಲಿ ಅಂತೆಲ್ಲ ಕೇಳ್ತಿದ್ರಿ ಎಲ್ಲರೂ. ಗುಬ್ಬಿ ಮನೆ ನಮ್ಮ ಮಂಗಳೂರಲ್ಲೇ, ನನ್ನ ಮನೆಗೆಲ್ಲಿದೆ ಅಲ್ಲೇ ಹತ್ರನೇ. ಅಷ್ಟೇನು ಡಿಸ್ಟೆನ್ಸ್ ಏನಿಲ್ಲ, ದೂರ ಏನಿಲ್ಲ. ನಮ್ಮ ಮಂಗಳೂರಲ್ಲೇ ಇರೋದು ಅವ್ರ ಮನೆ. ಸೊ ನಮಗೆ ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಅದರಿಂದಾಗಿ ಗುಬ್ಬಿ ಜೊತೆ ಅಷ್ಟೊಂದು ವೀಡಿಯೋಸ್ ಈಗ ಮಾಡಿಲ್ಲ. ಸೂನ್ ಆ ಒಂದು ಮೂವಿ ಶೂಟಿಂಗ್ ಆದಮೇಲೆ ಅವಳು ಫ್ರೀ ಆಗ್ತಾಳೆ. ಆಮೇಲೆ ಅವಳ ಜೊತೆ ವೀಡಿಯೋಸ್ ಎಲ್ಲ ಶೂಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಆ್ಯಂಡ್ ವ್ಲಾಗ್ಸ್ ಕೂಡ ನಾನು ಮಾಡ್ತೀನಿ. ದಿಸ್ ಈಸ್ ಅಬೌಟ್ ಗುಬ್ಬಿ ಜೊತೆ ತುಂಬ ಅಂದರೆ ನಾನು ಮೀಟ್ ಆಗಿದೀಗ ತುಂಬ ತಿಂಗಳಾಯಿತು, ಆಗ್ತಾ ಬಂತು. ಹೋಗೋಣ, ಅವಳ ಜೊತೆನೂ ವೀಡಿಯೋಸ್ ಮಾಡೋಣ. ಇದು ನಿಮಗೆ ಏನು ಕೇಳಿದ್ರಲ್ಲ ಕ್ವಶನ್ಸು, ಅದಕ್ಕೆ ಇದು ಸೆಕೆಂಡ್ ಕ್ವಶನ್, ಇದು ಆನ್ಸರು.
ಮೂರನೇ ಕ್ವಶನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಡ್ತಾ ಇರೋ ಕಂಟೆಂಟ್ಸ್ ಆಗಿರ್ಬೋದು, ಜಾಸ್ತಿ ನನಗೆ ಏನೋ ಒಂದು ಫೀಲ್ ಆಯಿತು. ಕೆಲವರು ತುಂಬ ಜನ ಕೇಳ್ತಾಯಿದ್ರಿ, ನಿಮ್ಮಲ್ಲಿ ಏನು ಕಂಟೆಂಟ್ ಇಲ್ಲ, ಫನ್ನಿ ವೀಡಿಯೋಸ್ ಮಾಡ್ತಾಯಿಲ್ಲ, ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ, ಒಂದೊಂದು ಕಂಟೆಂಟ್ ತೋರಿಸ್ತಾರೆ, ನೀವು ಯಾಕೆ ಹಂಗೆ ಮಾಡ್ತಾ ಇರಲಿಲ್ಲ ಅಂತ. ಅದಕ್ಕೆ ಇದು ಕ್ವಶನ್ ಅಂತಲೇ ಅಂದ್ಕೊಳ್ಳಿ. ಅದಕ್ಕೇನೊಂದು ಆನ್ಸರ್ ಏನಂದರೆ, ಎಲ್ಲರೂ ಒಂದೇ ಥರ ಮಾಡಿದ್ರೆ ಹೆಂಗಿರುತ್ತೆ. ಆ್ಯಂಡ್ ನಾನು ಮಾಡ್ತಿರೋದು ಲಾಗ್, ನನ್ನ ಲೈಫಲ್ಲಿ ಏನಾಗ್ತಿದೆ ಅದನ್ನು ತೋರಿಸ್ಬೇಕಷ್ಟೆ. ನನಗೆ ನಾಟಕೀಯವಾಗಿ ಇದೇನು ಮಾಡಿ ತೋರ್ಸೋಕ್ಕಾಗುತ್ತಾ ಲಾಗಲ್ಲಿ? ಲಾಗ್ ಅಂದರೆ ನಾನೇನು ಮಾಡ್ತೀನಿ ಡೈಲಿ ಲೈಫ್ನ ಅದನ್ನು ತೋರಿಸ್ಬೇಕಾಗುತ್ತೆ. ಟ್ರಾವೆಲ್ ಎಲ್ಲಿ ಮಾಡ್ತೀನಿ ಅಷ್ಟೇ ಮಾತಾಡಬೇಕಾಗುತ್ತೆ, ಬೇರೆ ಏನು ಎಕ್ಸ್ಟ್ರಾ ಏನು ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಶೋ ಆಫ್ಸ್ ಇದೆಲ್ಲ ಮಾಡಿ ಲೈಕ್ಸ್ ಗಿವ್ಸ್ ಏನು ಬೇಡ ನನಗೆ ಮಾನಿಟೈಸೇಷನ್ನು ಅಗತ್ಯ ಇದೆ, ಅದರಿಂದ ಏನು ಬರೋ ದುಡ್ಡು ಕೂಡ ಇನ್ನು ಮುಂದೆ ಅದರ ಅಗತ್ಯ ತುಂಬ ಇದೆ. ಬಟ್ ಅದಕ್ಕೋಸ್ಕರ ನಾನು ಯಾವ ಲೆವೆಲ್ಗೂ ಇಳಿತೀನಿ ಅಂತ ಏನಿಲ್ಲ. ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನಿಮಗೆ ಎಂಟರ್ಟೈನ್ಮೆಂಟು ಸಿಗೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ನಾನು ಮತ್ತು ಗುಬ್ಬಿ ಬಂದಾಗ ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ ನಿಮಗೆ. ನನ್ನ ಜೊತೆ ಸ್ವಲ್ಪ ಜನ ಬಂದರೆ ಎಂಟರ್ಟೈನ್ಮೆಂಟು ತುಂಬ ಮ್ಯಾಕ್ಸಿಮಮ್ ಆಗಿರುತ್ತೆ. ಬಟ್ ನಾನು ಒಬ್ಬನೇ ಮಾಡಿದಾಗ ಕೆಲವೊಂದು ಸಲ ವೀಡಿಯೋಸ್ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಆಗಿರಲ್ಲ. ಸೂನ್ ಮಾಡೋಣ, ಓಕೆನಾ? ಮುಂದೆ ಮಾಡೋಣ, ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡೋಣ ಅಂತ ಇದ್ದೀನಿ. ಹೊಸ ವರ್ಷ ಅಲ್ವಾ, ಹೊಸ ರೆಸೊಲ್ಯೂಷನ್ಸ್. ಮೂರನೇ ಕ್ವಶನ್, ನಿಮ್ಮ ಹೆಲ್ತ್ ಏನಾಗಿದೆ, ನಿಮ್ಮ ವೆಯ್ಟ್ ಗೇನ್ಸು ಅದು ಇದು ಅಂತ. ತುಂಬ ವೆಯ್ಟಾಗಿ ಕಡಿಮೆ, ನೀವ್ಯಾಗ ನೋಡೋಕೆ ಹಂಗಿದ್ದೀರಾ, ರಿಯಲಾಗಿ ನೋಡಿದರೆ ನೀವು ಡಿಫ್ರೆಂಟ್ ಆಗಿದ್ದೀರಾ, ವೀಡಿಯೋಸಲ್ಲಿ ಡಿಫ್ರೆಂಟಾಗಿ ಕಾಣ್ತೀರಾ, ನಿಮ್ಮನ್ನು ರಿಯಲಾಗಿ ಮೀಟ್ ಮಾಡಿದಾಗ ನೀವೇನಾ ಅಂತ ಡೌಟ್ ಆಗೋಯ್ತು ಅಂತ ತುಂಬ ಜನ ಹೇಳಿದಿರಿ, ತುಂಬ ಜನ ಕೇಳಿದ್ದೀರಿ, ತುಂಬ ಜನ ಮುಂದುಗಡೆ ನಿಂತುಬಿಟ್ಟೆ ಹೇಳಿದ್ದೀರಿ ನನ್ನ ಹತ್ರ. ಸೊ ಅದಕ್ಕೆ ಆನ್ಸರ್ಸ್ ಏನಂದರೆ, ನಂದು ವೆಯ್ಟ್ ಗೇನ್ ಹೌದು. ನಾನು ಹುಟ್ಟಿದಾಗ ದಪ್ಪ ಇದ್ದೆ ಅಂತೆ, ಆಮೇಲೆ ಸ್ವಲ್ಪ ಹೋದಾಗ ಈಗ ಆಗಿದ್ದೀನಿ. ಇವಾಗ 47 kgs ಇದ್ದೀನಿ, ತುಂಬ ವೆಯ್ಟು ಡೌನ್ ಇದ್ದೀನಿ. ವೆಯ್ಟ್ ಗೇನ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ತಿನ್ನೋಕ್ಕೇನೋ ಆಗ್ತಾಯಿಲ್ಲ. ನ್ಯೂಟ್ರಿಷನ್ಸ್ ಆಗಿರ್ಬೋದು, ಎಲ್ಲ ಡಾಕ್ಟರ್ಸನ್ನೆಲ್ಲ ಚೆಕ್ ಮಾಡಿ ಎಲ್ಲ ಐ ಆಮ್ ಓಕೆ ವಿತ್ ದ್ಯಾಟ್. ಡೈಜೆಷನ್ಸ್ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಡೈಜೆಷನ್ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅಂತೆ ನನ್ನ ಬಾಡಿ. ದಟ್ ಈಸ್ ಅ ಮೇನ್ ರೀಸನ್ ಫಾರ್ ಮೈ ಈ ಬಾಡಿ. ಇದು ಕೂಡ ಒಂದು ರೀಸನ್ ಆಗಿತ್ತು, ನಾನು ವೀಡಿಯೋ ಮಾಡೋದು ಬೇಡ, ನಾನು ನೋಡೋಕೆ ಹಂಗಿದ್ದೀನಿ ಅಂತ ಎಲ್ಲ. ಫೇಸು ನೋಡಿರ್ಬೋದು ನೀವು, ತುಂಬಾ ಒಂಥರ ಆಗೋಗಿತ್ತು. ಅದೆಲ್ಲ ಫೇಸ್ದು ರಿಕವರಿ ಮಾಡಿದ್ದೀನಿ. ಫೇಸ್ನ ನಾನು M-Fine ಸೀರಮ್ ಯೂಸ್ ಮಾಡಿಕೊಂಡು, M-Fine ಕಡೆಯಿಂದ M-Fine ಧರ್ಮ ಎಸೆನ್ಷಿಯಲ್ಸ್ ಅಂತ ಒಂದಿದೆ ವೆಬ್ಸೈಟಲ್ಲಿ, ನೀವು ವಿಸಿಟ್ ಮಾಡಿ. ಅಲ್ಲಿಂದ ಸೀರಮ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಸ್ಕಿನ್ ಕೇರ್ಗೆ ಏನೇನು ಬೇಕು ಅದೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ಅದರ ಟ್ರೂ ನಿಮ್ಮ ಫೇಸ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ಯು ಕ್ಯಾನ್ ವಿಸಿಟ್ ದ ವೆಬ್ಸೈಟ್ನ ನಾನು ಕಮೆಂಟಲ್ಲಿ ಹಾಕಿರ್ತೀನಿ. ನಿಮ್ಮ ಫೇಸ್ನ ಆರೈಕೆ ಮಾಡಿ ಇದು ಮಾಡಿದೆ. ಬಟ್ ವೆಯ್ಟ್ ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಜಿಮ್ಗೆ ಹೋಗ್ಬೋದು ಅಂತ ತುಂಬ ಜನ ಹೇಳಿದ್ರಿ. ಜಿಮ್ಮಿಗೆ ಹೋಗೋಕ್ಕೆ ಆಗಲ್ಲ, ನನ್ನ ಒಂದು ವರ್ಕ್ ಏನಿದೆ, ಶಿಫ್ಟ್ಸ್ ಏನಿದೆ, ಐ ಕಾಂಟ್. ನೀವು ಇಮ್ಯಾಜಿನ್ ಮಾಡ್ತೀರಾ, ನಾನೇನಾದರೂ ಜಿಮ್ಮಿಗೆ ಹೋದರೆ ಅಲ್ಲಿ ನಾನು ಎತ್ಕೊಂಡು ಬಂದು ಮನೆಗೆ ಹಾಕ್ಬೇಕಷ್ಟೆ. ದಟ್ಸ್ ನಾಟ್ ಈಸಿ ಟು ಡೂ ಜಿಮ್. ಸೊ ಜಿಮ್ಮನ್ನ ಕ್ಯಾನ್ಸಲ್ ಮಾಡಾಕಿದ್ದೀನಿ. ದಿಸ್ ಈಸ್ ಅ ಕ್ವಶನ್. ಆ್ಯಂಡ್ ಒನ್ ಮೋರ್ ಕ್ವಶನ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ಏನಂದರೆ, ಅಭಿಷೇಕ್ ಎಲ್ಲಿದ್ದಾನೆ? ನಿಮ್ಮ ಜೊತೆ ಇದ್ದಂತಹ ಸುಷ್ಮಿತಾ ಆಗಿರ್ಬೋದು, ಮತ್ತು ತುಂಬ ಫ್ರೆಂಡ್ಸ್ ಎಲ್ಲ ವೀಡಿಯೋಸ್ ಮಾಡ್ತಿದ್ದಾರೆ, ಅವರೆಲ್ಲ ಎಲ್ಲೋಗಿದ್ದಾರೆ ಅಂತ ತುಂಬ ಜನ ಕೇಳಿದ್ದೀರಿ. ಅದಕ್ಕೆ ಆನ್ಸರ್ ಏನಂದರೆ, ಅಭಿಷೇಕ್ ಅಭಿಷೇಕ್ ಕೂಡ ನನ್ನ ಬಿಟ್ಟು ಬೇರೆ ಕಂಪ್ನಿಗೆ ಹೋಗಿದ್ದಾನೆ ಆ್ಯಕ್ಚುಲಿ. ಎಸ್, ಅವ್ನು ಮೈಸೂರಿಗೆ ಹೋಗಿದ್ದಾನೆ. ಏನು ಗೊತ್ತಾ, ಅವಾಗ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಿರ್ಬೋದು, ಅವರೊಂದು ಕಂಪ್ನಿಗೆ ಹೋದರೆ ಆಮೇಲೆ ಕೆರಿಯರ್ ಗ್ರೋತಿಗೆ ಇನ್ನೊಂದು ಕಂಪ್ನಿಗೆ ಹೋಗಿಲ್ಲ ಅಂದರೆ ನಡೆಯಲ್ಲ. ಸೊ ಅವನ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಇಟ್ಕೊಂಡು ಅವನು ಮೈಸೂರಿಗೆ ಹೋಗಿದ್ದಾನೆ. ಮೈಸೂರಲ್ಲಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾನೆ. ನಾನು ಮಂಗಳೂರಿಗೆ ಬಂದಿದ್ದೀನಿ, ನನ್ನ ನೇಟಿವ್ಗೆ ಅಗೇನ್ ಬಂದಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸುಷ್ಮಿತಾ ಎಲ್ಲಿದ್ದಾಳೆ ಅಂತ. ಸುಷ್ಮಿತಾ ಅವಳ ಪ್ಯಾಷನ್ನ ಫಾಲೋ ಮಾಡ್ತಾ ಇದ್ದಾಳೆ. ಎಸ್, ಈಸ್ ನಿಮ್ಗೆ ಗೊತ್ತಿರ್ಬೋದು, ಆ್ಯಕ್ಟ್ರೆಸ್ ಅಂತ. ಅವಳು ಮೂವೀಸ್ ಆಗಿರ್ಬೋದು ಎಲ್ಲ ಮಾಡ್ತಿದ್ದಾಳೆ. ಅವಳ ಪ್ಯಾಷನ್ನು, ಅದನ್ನೇ ಫಾಲೋ ಮಾಡ್ತಾ ಇದ್ದಾಳೆ. ಹಂಗಾಗಿ ಅಷ್ಟೊಂದು ನಾವು ಈಗ ಮೀಟ್ ಆಗೋದು ಅದು ಇದೆಲ್ಲ ಏನಿಲ್ಲ. ಸೂನ್ ವಿಲ್ ಪ್ಲ್ಯಾನ್, ಒಂದು ಫ್ರೆಂಡ್ಸ್ನ ಮೀಟಪ್ ಆಗೋದು ಏನಾದರೂ ಪ್ಲ್ಯಾನ್ ಮಾಡೋಣ. ಇದು ಈ ಕ್ವಶನ್ ಆನ್ಸರು. ಇನ್ನೊಂದು ಕ್ವಶನ್ ಏನಂದರೆ, ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ದುಡ್ಡು ಮಾಡ್ತಿದ್ದೀರಾ, ಆ್ಯಂಡ್ ಆ್ಯಡ್ಸ್ ಏನಾಗುತ್ತೆ, ಆ್ಯಡ್ಸಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ಕೇಳ್ತೀರಾ. ಈ ಸೋಷಿಯಲ್ ಮೀಡ್ಯಾ ಏನಂದರೆ, ನೀವು ಏನು ಗೊತ್ತಾ, ಈ ಕ್ವಶನ್ಸ್ ಕೇಳೋರು ಜಾಸ್ತಿ ಜನ ಏನಂದರೆ ತಿಂಗಳಿಗೆ ಇಷ್ಟಿಷ್ಟು ದುಡಿತಾ ಇರ್ತಾರೆ. ಅವರಿಗೆ ನಮ್ಮಂಥ ಚಿಕ್ಕ ಕ್ರಿಯೇಟರ್ಸ್ ಇದು ಸ್ಯಾಲ್ರಿ ಮೇಲೆ ದೊಡ್ಡ ಕಣ್ಣು, ಗೊತ್ತಾಯ್ತಾ? ಎಷ್ಟು ದುಡಿತಾನಪ್ಪ ಇವನಿಗೇನು 1 ಲಕ್ಷ ಬರುತ್ತಾ, ಆ ಥರ ಅವ್ರಿಗೊಂದು ಫೀಲು. ಮತ್ತು ಕೆಲವರು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾರೆ ಎಷ್ಟಿದೆ ಅಂತ. ಸೊ ಅದಕ್ಕೆ ಒಂದು ಆನ್ಸರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೆಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ದುಡ್ಡು ಬರೋದು ಈ ಸೋಷಿಯಲ್ ಮೀಡ್ಯಾದಲ್ಲಿ.
ದಿಸ್ ಈಸ್ ಏನು ಪ್ಲ್ಯಾಟ್ಫಾರ್ಮ್ ಏನಂತೀವಲ್ಲ, ಪ್ಲ್ಯಾಟ್ಫಾರ್ಮ್ ಹೆಂಗಂದರೆ ನಿಮ್ಮ ವೀಡಿಯೋಸ್ ಮೇಲೆ, ನಿಮ್ಮ ವ್ಯೂಸ್ ಮೇಲೆ, ನಿಮ್ಮ ಕಂಟೆಂಟ್ ಮೇಲೆ, ನೀವು ಮಾಡಿರೋ ವೀಡಿಯೋದಲ್ಲಿರೋ ಕಂಟೆಂಟ್ ಹೆಂಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಟ್ಯೂಬ್ ಕೂಡ ಅಷ್ಟೇನು ನಾವು ಎಷ್ಟು ವೀಡಿಯೋಸ್ ಹಾಕ್ತೀವಿ, ಅದೆಷ್ಟು ಅವರ್ಸ್ ಓಡುತ್ತೆ ಅದರ ಡಿಪೆಂಡೆಂಟಾಗಿ ಡಾಲರ್ಸ್ ಜನ್ರೇಟ್ ಆಗುತ್ತೆ, ಅಷ್ಟು ದುಡ್ಡು ನನಗೆ ಬರುತ್ತೆ. ಫೇಸ್ಬುಕ್ ಕೂಡ ಸೇಮು. ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀತಿಯ ದುಡ್ಡುಗಳು ಬರಲ್ಲ. ಇನ್ಸ್ಟಾಗ್ರಾಮು ಫಾಲೋವರ್ಸ್ ಜಾಸ್ತಿ ಆದಂಗೆ ಕೊಲಾಬ್ಸ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಒಂದೊಂದು ಬ್ರ್ಯಾಂಡೆಡ್ ಆಗಿರ್ಬೋದು, ಒಂದೊಂದು ಶಾಪ್ಸ್ ಆಗಿರ್ಬೋದು, ಅವರನ್ನು ಪ್ರಮೋಟ್ ಮಾಡೋಕ್ಕೆ ಚಿಕ್ಕ ಕ್ರಿಯೇಟರ್ಸ್ ಆಗಿರ್ಬೋದು, ದೊಡ್ಡ ಕ್ರಿಯೇಟರ್ಸ್ ಆಗಿರ್ಬೋದು, ಅವ್ರನ್ನ ಕರ್ಕೊಂಡು ಅದರ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ. ಕೆಲವು ಕೊಲಾಬ್ಸಲ್ಲಿ ನಾನೇ ಹೇಳಿದ್ದೀನಿ. ನನಗೇನು ಅಷ್ಟೊಂದು ಫಾಲೋವರ್ಸ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ, ದಟ್ಸ್ ವೈ ಐ ಆಮ್ ನಾಟ್ ಗೆಟ್ಟಿಂಗ್ ದಟ್ ಮಚ್ ಆಫ್ ದ ಕೊಲಾಬ್ರೇಷನ್. ಸೊ ಯು ಕ್ಯಾನ್ ಚೆಕ್ ಮೈ ಪ್ರೊಫೈಲ್ ಆಲ್ಸೋ. ಇದು ಕೊಲಾಬ್ ಬಗ್ಗೆ ಹೇಳಿದ್ದು. ಇದು ಏನಂತೀವಿ, ನಮ್ಮ ಸೋಷಲ್ ಮೀಡಿಯಾ ಅರ್ನಿಂಗ್ನ ಒಂದು ವಿಷಯ. ಮತ್ತು ಕೆಲವೊಂದು ಜನ ಕ್ವಶನ್ ಕೇಳಿದರು, ನೀವು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದೀರಾ, ಲಾಸ್ಟ್ ಟೈಮ್ ಒಂದು ಹಾಸ್ಪಿಟಲಿದ್ದು ಇದಾಕಿದ್ರಿ ಬೂಮ್ರ್ಯಾಂಗ್ ಇನ್ಸ್ಟಾಗ್ರಾಮಲ್ಲಿ, ಅದಾದಮೇಲೆ ನಿಮ್ಮದು ಸುದ್ದಿ ಎಲ್ಲ, ನೀವೆಲ್ಲಿಗೆ ಹೋಗಿದ್ದೀರಾ, ಆ ಥರ ಈ ಥರ, ಆಮೇಲೆ ನೀವು ಸ್ವಲ್ಪ ಡಿಪ್ರೆಷನಲ್ಲಿದ್ದೀರಾ, ಆ ಥರ ಎಲ್ಲ ಕ್ವಶನ್ ಕೇಳಿದರು ತುಂಬ ಜನ. ಆ್ಯಕ್ಚುಲಿ ಡಿಪ್ರೆಷನ್ ಅಂತ ಏನಿಲ್ಲ, ಅಷ್ಟೊಂದು ಮೆಂಟಲಿ ವೀಕ್ ಆಗಿಲ್ಲ, ಸ್ವಲ್ಪ ಏನೋ ಟೆನ್ಷನ್ ಥರ ಇತ್ತು ಅಷ್ಟೇ, ಮತ್ತೇನಿಲ್ಲ. ಹೆಲ್ತ್ ಅದೇ ಒಂದು ಸಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ ಸ್ವಲ್ಪ ದಿನ, ಅದೇನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಐ ಆಮ್ ಓಕೆ. ಅದಾದಮೇಲೆ ಮ್ಯಾಂಗ್ಳೂರಿಗೆ ಬಂದಿದ್ದು ಅದೇ ಟೈಮಲ್ಲಿ ಅದಾಗಿದ್ದಿದ್ದು. ಆಮೇಲೆ ನಾನು ಮ್ಯಾಂಗ್ಳೂರಿಗೆ ಬಂದಿದ್ದೀನಿ, ಇವಾಗ ಫ್ಯಾಮಿಲಿ ಜೊತೆ ಇದ್ದೀನಲ್ವ, ಐ ಆಮ್ ಪರ್ಫೆಕ್ಟ್, ಐ ಆಮ್ ವೆರಿ ವೆಲ್. ಅದರ ಬಗ್ಗೆ ನೀವೇನು ಹೇಳಕ್ಕೆ ಹೋಗಬೇಡಿ, ಐ ಆಮ್ ವೆಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ಸೋಷಲ್ ಮೀಡಿಯಾ ಬಿಡೋಕ್ಕೆ ಸ್ವಲ್ಪ ದಿನ ಬಿಟ್ಟೆ ಅಂದಲ್ಲ, ಅದಕ್ಕೆ ಕಾರಣ ಏನಂದರೆ, ಕೆಲವೊಂದು ಜನರ ಮಾತುಗಿಂತ ದೇ ಆರ್ ಯೂಸಿಂಗ್ ಮೀ ಅಂತ ಅನಿಸ್ತು. ಕೆಲವೊಂದು ಜನ ಎಡಿಟ್ಸ್ ಮಾಡೋಕ್ಕಾಗಿರ್ಬೋದು, ಅಂದರೆ ಎಡಿಟ್ಸ್ ಮಾಡೋದೇ ಇದ್ರೂ ಒಂಥರ ಅನಿಸ್ತಾಯಿತ್ತು. ಮತ್ತು ಅವ್ರಿಗೆ ಯಾಕೆ ಎಡಿಟ್ಸ್ ಅಂತಲ್ಲ, ತುಂಬ ರೀಸನ್ಸ್ ಇದೆ. ಕೆಲವರು ಇದ್ದಾರೆ ಫ್ರೆಂಡ್ಸು, ತುಂಬ ಫ್ರೆಂಡ್ಸು ಆ ಥರ, ಏನು ನಾನು ಅವ್ರಿಗೆ ಎಡಿಟ್ಸ್ ಆಗಿರ್ಬೋದು ಏನೆಲ್ಲ ಮಾಡಿಕೊಟ್ಟಿದ್ರು, ಅದೊಂದು ಏನಂತೀವಲ್ಲ, ಇನ್ನೊಬ್ಬರ ಹತ್ರ ಏನೇನೋ ಹೇಳೋದು ತುಂಬ ಆಯಿತು, ಬಿಟಾಕಿ, ಅದೇನಷ್ಟೊಂದು ಮ್ಯಾಟ್ರಲ್ಲ. ಇದು ಕೂಡ ಒಂದು ರೀಸನ್ ಆಗಿತ್ತು. ಇವಾಗ ಮತ್ತೆ ಬಂದಿದ್ದೀನಿ, ತುಂಬ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ, ಫ್ಯಾಮಿಲಿ ಜೊತೆ ಮಾಡೋಣ ವೀಡಿಯೋಸ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇಷ್ಟು ದಿವಸ ನನ್ನ ಹತ್ರ ನೀವೇನು ಕ್ವಶನ್ಸ್ ಎಲ್ಲ ಕೇಳಿದ್ದೀರಾ, ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದು. ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿರ್ಬೋದು ನಾನು ಯಾಕೆ ವೀಡಿಯೋಸ್ ಎಲ್ಲ ಬಿಟ್ಟಿದ್ದೆ ಅಂತ. ದಿಸ್ ಈಸ್ ದ ರೀಸನ್ಸ್ ಆ್ಯಂಡ್ ಆಲ್ ದ ಆನ್ಸರ್ಸ್. ಇದು ಇವತ್ತಿನ ವಿಡಿಯೋ ಆಗಿತ್ತು. ನೀವೇನು ಕ್ವಶನ್ಸ್ ಎಲ್ಲ ಕೇಳಿದ್ದೀರಾ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನನಗೆ ಇವತ್ತು ತುಂಬಾ ಖುಷಿ ಆಯಿತು, ನಿಮ್ಮ ಜೊತೆ ಮತ್ತೆ ನಾನು ಬರ್ತಿದ್ದೀನಿ ಮಾತಾಡೋಕ್ಕೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಇದು. ನಾನು ಮತ್ತೆ ವೀಡಿಯೋಸ್ ಮಾಡ್ತೀನಿ ಅಂತ ನನಗೇನೆ ಗೊತ್ತಿರಲಿಲ್ಲ. ಮತ್ತೆ ವೀಡಿಯೋ ಮಾಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ, ಇನ್ನೂ ಎಂಟರ್ಟೈನ್ಮೆಂಟ್ ಆಗಿ ಐ ವಿಲ್ ಬಿ ಬ್ಯಾಕ್. ಓಕೆ, ಥ್ಯಾಂಕ್ ಯು.